ನನ್ನ ಆತ್ಮೀಯ ಸಹೋದರರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹುಣಗೂರು ಮತಕ್ಷೇತ್ರದ ರಾಜ ಆಗಿರುವಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರವರೇ, ಹಾಗೂ ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗುರು ಹಿರಿಯರೇ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ
ಇದೆ. ಇಲ್ಲಿರುವಂತಹ ಎಲ್ಲರಿಗೂ ತಾಯಂದ್ರಿಗೆ ನಾನು ಹೇಳಕ್ ಇಚ್ಛಪಡ್ತೀನಿ, ಯಾವ ಸರ್ಕಾರ ನಮಗೆ ನೀವು ಮಹಿಳೆಯರಿಗೆ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರ ದಿವಾಳಿ ಮಾಡಲಿಕ್ಕೆ ಅಂತಾರೋ ಅವ್ರಿಗೊಂದು ಮಾತನ್ನು ನಾನು ಹೇಳಕ್ ಇಚ್ಛಪಡ್ತೀನಿ. ಮೊನ್ನೆ ತಾನೇ ಕರ್ನಾಟಕ ರಾಜ್ಯದಲ್ಲಿ PUC ಫಲಿತಾಂಶ ಬಂತು. ಆ PUC ಫಲಿತಾಂಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿರುವಂತಹ ನಾವಿ ಅನ್ನೋರು ಒಂದು ಮಾತನ್ನ ಹೇಳ್ತಾರೆ. ಆ ಯುವಕ ಏನ್ ಹೇಳ್ದ ಅಂತಂದ್ರ, ನಮ್ಮ ತಂದೆಯವರು ಕಟ್ಟಿಂಗ್ ಅಂಗಡಿ ಇತ್ತು, ಅವ್ರದ್ದು ಕೊರೋನಾ ಸಮಯದಲ್ಲಿ ಅವರು ಆಘಾತವಾಗಿರುವಂತಹ ಒಂದು
ಬಹುಮಾನನೇ ಬೇಡ. ಆ ಬಹುಮಾನದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಸಂರಕ್ಷಣೆ ಇಲ್ಲ, ಈ ದೇಶದೊಳಗೆ ಒಂದು ಧ್ವನಿ ಇಲ್ಲ ಅಂತ ಒಂದು ಮೆಡ್ಲೆ ಬೇಡ ಅಂತ ರೋಡ್ ಮೇಲೆ ಬಿಟ್ಬಿಡ್ತಾರೆ. ಯಾ ಸಂಸದ ಭಾರತ ದೇಶದ ಹೆಮ್ಮೆಯ ಮಗಳ ಮೇಲೆ ಈ ರೀತಿ ಲೈಂಗಿಕ ದೌರ್ಜನ್ಯನ ಮಾಡಿದ್ನೋ ಇವತ್ತು ಅವರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನು ಕೊಟ್ಟಾರೆ ನಮ್ಮ ಬಿಜೆಪಿ ಸರ್ಕಾರದವರು. ಇವ್ರು ನಮಗೆ ಸಂರಕ್ಷಣೆಯನ್ನು ಮಾಡ್ತಾರ? ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದಿರಲ್ಲಿ ನನ್ನ ವಿನಂತಿ ಅದ, ಕ್ರೌರಿಗಳಿಗೆ ಜಾತಿ ಇಲ್ಲ, ಕ್ರೌರಿಗಳಿಗೆ ಧರ್ಮವಿಲ್ಲ. ಕ್ರೌರಿಗಳು ಯಾವ ಜಾತಿ ಇರಲಿ, ಯಾವ ಧರ್ಮವಿರಲಿ, ಅವ್ರು ಯಾರು ಮಾಡಿದ್ರು ಕೂಡ ಅವರು ಕ್ರೌರಿಗಳೇ. ನನ್ನ ಒಂದು ಮನವಿ ಏನು ಅಂತಂದ್ರ, ಎಲ್ಲಾ ಸಂಗತಿಗಳು ಭಾರತ ದೇಶದಾಗ ಒಂದು ಕಾನೂನನ್ನು ನೀವು ಲಾಗು ಮಾಡ್ಬೇಕಾಗಿತ್ತಲ್ಲ. ಈ ರೀತಿ ಮಾಡಿದ ಗಂಡಸ ಮಕ್ಕಳಿಗೆ ನಾವೆಲ್ಲರೂ ಎನ್ಕೌಂಟರ್ ಮಾಡಿ ಅವರಿಗೆ ನಿರಂತರವಾಗಿ ಅವ್ರ ಮೇಲೆ ಕ್ರಮವನ್ನು ತಗೊಳ್ತೀವಿ ಅನ್ನುವಂತ ಅಧಿಕ ನಿರ್ಧಾರವನ್ನ ಈ ಸರ್ಕಾರ ಯಾಕೆ ತಗೊಳ್ಳಿಲ್ಲ? ಇವತ್ತು ಅವರು ಜಾತಿ ರಾಜಕಾರಣ ಮಾಡಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದಿರಲ್ಲಿ ನನ್ನ ಮನವಿ ಏನಂತಂದ್ರ, ಈ ಚುನಾವಣೆ ಸಂಯುಕ್ತ ಪಾಟೀಲರ ಚುನಾವಣೆ ಅಲ್ಲ. ಇದು ಭಾರತ ದೇಶದೊಳಗೆ ಇರುವಂತಹ ಪ್ರತಿಯೊಬ್ಬ ಸ್ವಾಭಿಮಾನಿ ಮಹಿಳೆಯರ ಚುನಾವಣೆ ಅಂತ ನಾವು ಈ ಚುನಾವಣೆಯನ್ನು ಎದುರಿಸೋಣ. ಅವ್ರು ಹೇಳ್ತಾರ, ರೈತರಿಗೆ ನಾವು ನಿಮಗೆ ಸಂರಕ್ಷಣೆಯನ್ನು
ನಾನು ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಂತೀನಿ, ನನಗೆ ನೀವು ಒಂದು ಅವಕಾಶವನ್ನು ಮಾಡಿಕೊಡಿ. ನಾನು ನಿಮಗೋಸ್ಕರ ದುಡಾಕ್ ಬಂದೇನೆ. ದುಡುಗಿ ನನಗೆ ಮುಂದೆ ನಾ ಕೈ ಚಂದ ದುಡ್ದೆ ಅಂತ ನನಗೆ ಪಗಾರ ಕೊಡಿ, ಬೇಡ ನನ್ನ ಕೆಲಸ ತೆಗೀರಿ. ಆದ್ರೆ ನನಗೆ